ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಷಯ ಏನಂದರೆ, ತುಂಬ ಜನ ಕಮೆಂಟಲ್ಲಿ ಕೇಳ್ತಾ ಇದ್ರಿ ಪ್ಲಾಸ್ಟಿಕ್ಗೆ ಎಷ್ಟು ಖರ್ಚಾಯಿತು ಮತ್ತು ಪ್ಲಾಸ್ಟಿಕ್ಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂತ ಕಮೆಂಟಲ್ಲಿ ಕೇಳ್ತಾ ಇದ್ರಿ. ಬನ್ನಿ ಈಗ ಅದಕ್ಕೆ ಆನ್ಸರ್ ಮಾಡ್ತಾ ಹಾಗೆ ವಿಡಿಯೋನ ನಾನು ಫುಲ್ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡೋದ್ರಿಂದ ನೀವು ತಿಳ್ಕೊಬೋದು ಎಷ್ಟು ಖರ್ಚಾಯಿತು ಏನಾಯಿತು ಅಂತ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನಮಗೆ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಮುಂದ್ಗಡೆ ಗ್ರೌಂಡ್ ಫ್ಲೋರ್ದು ಇದು ಮಡ್ಡಿ ಕೆಲಸ ನಡೀತಾ ಅಂದರೆ ಪ್ಲಾಸ್ಟಿಕ್ ಕೆಲಸ ನಡೀತಾ ಇದೆ. ಇದು ಮುಂದ್ಗಡೆ ಇರುವಂಥ ಬಾಲ್ಕನಿದು ಜಾಗದಿರುತ್ತಲ್ಲ, ಅಲ್ಲಿ ಮೇಲೆ ಡಿಸೈನ್ ಎಲ್ಲ ಮಾಡಿದ್ದಾರೆ. ಹಾಗೆ ಕಂಪ್ಲೀಟಾಗಿ ಪ್ಲಾಸ್ಟಿಂಗು ಆಗಿದೆ ಕೆಳಗಡೆ ಫ್ಲೋರ್ಗೆ, ಹಾಗೆ ಮೇಲ್ಗಡೆ ಫ್ಲೋರು ಕೂಡ ನಡೀತಾ ಇದೆ. ಬನ್ನಿ ಕೆಲಸ ಇಲ್ಲಿ ತನಕ ನಡೀತಾ ಇದೆ. ಮತ್ತು ಪ್ಲಾಸ್ಟಿಂಗಿಗೆ ಏನೆಲ್ಲ ಮೆಟೀರಿಯಲ್ಸ್ ಬೇಕು ಅಂದರೆ, ಪ್ಲಾಸ್ಟಿಂಗಿಗೆ ಮೊದಲೇ ಮೆಟೀರಿಯಲ್ಸ್ ಅಂದರೆ ಸಿಮೆಂಟ್ ಎಷ್ಟು ಖರ್ಚಾಯಿತು ಅಂತಂದರೆ, ಸಿಮೆಂಟು 200 ಚೀಲಗಳಾಗಿವೆ. ಪ್ಲಾಸ್ಟಿಂಗ್ ನಡೀತಾ ಇದೆ ಕಂಪ್ಲೀಟಾಗಿ, ಇನ್ನೂ ಕೂಡ ಸ್ವಲ್ಪ ಕೆಲಸ ಇದೆ. ACC ಸಿಮೆಂಟ್ ನಾವು ಬಳಸೋದು. ಪದೇ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಯಾವ ಸಿಮೆಂಟ್ ಕೇಳ್ತಾ ಇದ್ದೀರಾ. ನಾವು ಬಳಸೋದು ACC ಸಿಮೆಂಟ್. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಅದನ್ನು ನೀವು ತಗೊಂಡ್ರೆ ಅನುಕೂಲ ಆಗುತ್ತೆ. 200 ಚೀಲಗಳಾಗಿವೆ. ಒಂದೊಂದು ಕಡೆ ಒಂದೊಂದು ರೇಟ್ ಇರುತ್ತೆ. ಇವತ್ತಿನ ರೈಟು ಒಂಥರ ಇರುತ್ತೆ, ನಾಳೆ ರೇಟ್ ಒಂಥರ ಇರುತ್ತೆ. ಅದಕ್ಕೆ ನಾನು ಅಮೌಂಟ್ ಹೇಳ್ತಾ ಇಲ್ಲ, ಚೀಲಗಳ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ. 200 ಚೀಲಗಳಾಗಿವೆ ಪ್ಲಾಸ್ಟಿಕ್ಗೆ. ಹಾಗೆ ಡೆಸ್ಟು ಮಡ್ಡಿಗೆ ಅಂದರೆ ಪ್ಲಾಸ್ಟಿಂಗ್ ಮಾಡೋದಕ್ಕೇ ಡೆಸ್ಟೇ ಬೇರೆ ಥರ ಇರುತ್ತೆ. ನಾನು ವಿಡಿಯೋದಲ್ಲಿ ತೋರಿಸ್ತೀನಿ ನಿಮಗೆ. 2 ಥರ ಡೆಸ್ಟ್ ಇದೆ. ಪ್ಲಾಸ್ಟಿಂಗ್ ಮಾಡೋದಕ್ಕೆ ಒಂಥರ ಡೆಸ್ಟ್ ಇದೆ, ಮತ್ತು ನಾವು ಇಟ್ಟಿಗೆಗಳನ್ನ ಕಟ್ಟಬೇಕಾದ್ರೇ ಅವರು ಬೇರೆ ಡೆಸ್ಟೇ ಬಳಸ್ತಾರೆ. ಅದು ತೋರಿಸ್ತೀನಿ ನಿಮಗೆ ವಿಡಿಯೋದಲ್ಲಿ. ನೋಡಿ ಈ ಥರ ಇರುತ್ತೆ. ನೋಡಿ ಇದನ್ನು ಪ್ಲಾಸ್ಟಿಕ್ಕಿಗೆ ಬಳಸ್ಕೊಳ್ಳುವಂತಹ ಡೆಸ್ಟು. ಹಾಗೆ ಇದು ಸ್ವಲ್ಪ ದಪ್ಪ ಇದೆ. ಈ ಡೆಸ್ಟನ್ನ ನಾವು ಇಟ್ಟಿಗೆಗಳನ್ನ ಕಟ್ಟಬೇಕಾದ್ರೆ ಬಳಸ್ಕೋತಾರೆ. ನಾನು ಈ 2 ಥರ ಡೆಸ್ಟನ್ನ ನಿಮಗೆ ತೋರಿಸ್ತಾ ಇದ್ದೀನಿ, ಕ್ವಾಲಿಟಿ ಯಾವ ಥರ ಇರುತ್ತೆ ಅಂತ. ಪ್ಲಾಸ್ಟಿಕ್ಕಿಗೆ ಬೇರೆ ರೀತಿ ಸ್ಟ್ಯಾಂಡ್ ಇರುತ್ತೆ, ಅಂದರೆ ಡೆಸ್ಟ್ ಇರುತ್ತೆ ಅಂತ. ಈಗ ನೋಡಿ ಸುತ್ತು ಮಡ್ಡಿ ಕೆಲಸ ಎಲ್ಲ ನಡೀತಿದೆ, ಅಂದರೆ ಪ್ಲಾಸ್ಟಿಕ್ ಕೆಲಸ ಎಲ್ಲ ನಡೆದಿದೆ. ಹಾಗೆ ಇದು ಮೇಲ್ಗಡೆ ಫ್ಲೋರ್ದು ಫ್ರಂಟ್ ಡಿಸೈನ್ ನೋಡಿ ಯಾವ ಥರ ಇದೆ. ನಾವೆಲ್ಲರೂ ಸಿಂಪಲ್ಲಾಗಿ ಲುಕ್ಕಾಗಿ ಕಾಣಬೇಕು ಅಂತ ಡಿಸೈನ್ನ ಮಾಡಿಸ್ಕೊಂಡಿದ್ವಿ. ನೀವು ನಿಮ್ಗೆ ಯಾವ ಡಿಸೈನ್ ಇಷ್ಟ ಆಗುತ್ತೆ ಆ ಡಿಸೈನ್ನ ನೋಡ್ಕೊಂಡು ಮಾಡಿಸ್ಕೊಳ್ಳಿ. ನೆಕ್ಸ್ಟ್ನೇ ಪಾಯಿಂಟ್ ಏನಂದರೆ, ನೀರು. ಕೆಲವು ಕಡೆ ಸಿಟಿಗಳ ಕಡೆ ನೀರನ್ನು ಕೂಡ ದುಡ್ಡು ಕೊಟ್ಟೇ ತಗೊಳ್ಬೇಕು. ಆದರೆ ನಾವು ಹಳ್ಳಿ ಕಡೆ ಇರೋದ್ರಿಂದ ನೀರಿಗೆ ದುಡ್ಡಿನ ಅವಶ್ಯಕತೆ ಇಲ್ಲ. ಯಾಕಂದರೆ ನೀರು ನಮ್ಮ ಕಡೆ ಎಲ್ಲ ಸಿಗುತ್ತೆ ಚೆನ್ನಾಗಿ. ಸಿಟಿಗಳಲ್ಲಾದ ನೀರು ದುಡ್ಡು ಕೊಟ್ಟು ತಗೋತಾರೆ, ಅವರು ಕೂಡ ಅದು ದುಡ್ಡು ಆಗುತ್ತೆ. ನಾನು ಅದನ್ನು ಲೆಕ್ಕ ಹಾಕ್ತಾಯಿಲ್ಲ, ನಮ್ಗೆ ಅದ್ರ ಖರ್ಚಿಲ್ವಲ್ಲ ಅದಕ್ಕೋಸ್ಕರ. ನೆಕ್ಸ್ಟ್ನೇ ಪಾಯಿಂಟ್ ಏನಂದರೆ ಲೇಬರ್ ಇಲ್ಲಿ ತನಕನೂ ಕೆಲಸ ನಡೀತಾ ಇದೆ. ಲೇಬರ್ಗಳಿಗೆ ಒಂದಿನ 5, 10 ಎಷ್ಟು ಜನ ಆದರೂ ಲೇಬರ್ಗಳು ಬರ್ಬೋದು. ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂದರೆ, ನಮ್ಮ ಇಲ್ಲಿ ತನಕ 2 ಲಕ್ಷ ರೂಪಾಯಿಗಳು ಖರ್ಚಾಗಿವೆ ಲೇಬರ್ಗಳಿಗೆ. ಫುಲ್ ಕಂಪ್ಲೀಟ್ ಮಡ್ಡಿ ನಡೀತಾ ಇದೆ, ಇನ್ನೂ ಸ್ವಲ್ಪ ಕೆಲಸ ಇದೆ. ಹತ್ತತ್ರ 2.5 ಲಕ್ಷ ಆಗ್ಬೋದೇನೋ ಕಂಪ್ಲೀಟ್ ಪ್ಲಾಸ್ಟಿಂಗ್ ಮಾಡೋದಕ್ಕೆ. ಅಷ್ಟು ಲೇಬರ್ ಕೂಲಿ ಆಗ್ಬೋದೇನೋ. 2.5 ಲಕ್ಷ ಆಗುತ್ತೆ ಸದ್ಯಕ್ಕೆ. ಈಗಿನ ಆಗಿರೋದು 2 ಲಕ್ಷ. ಯಾಕೆಂದರೆ ಇನ್ನೂ ಸ್ವಲ್ಪ ಕೆಲಸ ಇರೋದ್ರಿಂದ ಇನ್ನೂ 50,000 ಆಗ್ಬೋದು ಅಂತ ನನ್ನ ಗೆಸ್ಸಿಂಗು. ಅದಕ್ಕೋಸ್ಕರ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ನೆಕ್ಸ್ಟ್ನೇ ಪಾಯಿಂಟ್ ಏನಂದರೆ, ಸೀಲಿಂಗ್ದು ವಾಟರ್ ಪ್ರೂಫಿಂಗ್ ಹಾಕೋದಕ್ಕೋಸ್ಕರ ಕೆಲವು ಕಡೆ ಒಳಗಡೆ ಹಾಕ್ತಾರೆ ಇದನ್ನು. ಇದು ಎಷ್ಟು ಚೀಲ ಆಗುತ್ತೆ ಅಂತಂದರೆ, 50 ಚೀಲಗಳಾಗಿವೆ. ನಮಗೆ ಅಡುಗೆ ಮನೆ ಮತ್ತು 2 ಬೆಡ್ರೂಮು, ದೇವ್ರ ಮನೆ, ಟಾಯ್ಲೆಟ್ ರೂಮು ಆ್ಯಂಡ್ ಬಾತ್ರೂಮು ಎಲ್ಲಕ್ಕೂ ಸೇರಿ, ಅಂದರೆ ಕೆಳಗಡೆ ಫ್ಲೋರು ಮೇಲ್ಗಡೆ ಫ್ಲೋರ್ ಎಲ್ಲ ಸೇರಿ 50ರಿಂದ 60 ಚೀಲಗಳಾಗಿವೆ. ಸೀಲಿಂಗ್ ಸುಣ್ಣ ಅಂತ ಕರೀತಾರೆ ಹಳ್ಳಿ ಕಡೆ, ಅಂದರೆ ನಿಮಗೆ ಕನ್ನಡದಲ್ಲಿ ಹೇಳಬೇಕು ಅಂದರೆ ಸೀಲಿಂಗ್ ಸುಣ್ಣ ಅಂತ. ಇದು 50ರಿಂದ 60 ಚೀಲಗಳಾಗಿವೆ. ಒಳಗಡೆಗೆ ಮಾತ್ರ ಇದನ್ನು ಯೂಸ್ ಮಾಡೋದು, ಹಾಗೆ ಹೊರಗಡೆ ಇದನ್ನು ಯೂಸ್ ಮಾಡೋದು. ಒಳಗಡೆ ಮಾತ್ರ ಇದನ್ನು ಸೀಲಿಂಗ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಇಷ್ಟೇ. ಹಾಗೆ ಇನ್ನೂ ಕೆಲವು ಸಾಮಾನುಗಳಿವೆ, ಅಂದರೆ ಸ್ಪಂಜ್ಗಳ ಕ್ವಾಲಿಟಿಯ ಸ್ಪಂಜನ್ನು ಯೂಸ್ ಮಾಡೋದ್ರಿಂದ ಮನೆ ಫಿನಿಶಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಕೆಲವು ಕಡೆ ನೈಸ್ ಮಾಡಬೇಕು, ಹಾಗೆ ಕೆಲವು ಕಡೆ ಟೈಲ್ಸ್ ಎಲ್ಲ ಅಂಟಿಸೋಕ್ಕೋಸ್ಕರ ಇದು ಮಾಡ್ತಾರೆ. ನೈಸ್ ಮಾಡೋ ಜಾಗದಲ್ಲಿ ಸ್ಪಂಜಿನ ಅವಶ್ಯಕತೆ ಇರುತ್ತೆ, ಅದಕ್ಕೆ ಕ್ವಾಲಿಟಿ ಇರೋಂಥ ಸ್ಪಂಜನ್ನು ನಾವು ತಗೋಬೇಕು. ಪ್ಲಾಸ್ಟಿಕ್ ಮಾಡೋದಕ್ಕೆ
ಮರಗಳ ಅವಶ್ಯಕತೆ ಇದೆ. ಯಾಕಂದರೆ ಅವರು ಕಾಲಾವಧಿ ಕಟ್ಕೊಂಡು ಕೆಲಸ ಮಾಡಬೇಕಲ್ಲ, ಅದಕ್ಕೋಸ್ಕರ ಅದನ್ನು ಕೂಡ ನಾವು ಬಾಡಿಗೆಗೆ ದುಡ್ಡು ಕೊಟ್ಟೇ ತಗೋಬೇಕು. ಹಳ್ಳಿ ಕಡೆ ಅಂದರೆ ಸಿಗ್ತಿರುತ್ತೆ, ಬಟ್ ಹಳ್ಳಿ ಕಡೆಯೂ ಈಗಿನ ಕಾಲದಲ್ಲಿ ಸಿಕ್ಕೋ ಅವಶ್ಯಕತೆ ಕಡಿಮೆ ಇದೆ. ಅದಕ್ಕೋಸ್ಕರ ಆ ಮರದ ಸಾಮಾನುಗಳನ್ನು ಕೂಡ ಬಾಡಿಗೆಗೆ ತಗೋಬೇಕು. ಅದು ಕೂಡ ಒಂದು 2ರಿಂದ 3 ಸಾವಿರ ಆಗ್ಬೋದು. ನಾವು ಎಷ್ಟು ಮರಗಳನ್ನ ತಗೊಳ್ತೀವಿ ಅದ್ರ ಮೇಲೆ ಡಿಪೆಂಡು. ಅದನ್ನು ಕೂಡ ಹೇಳ್ತಿದ್ದೀನಿ. ಪ್ಲಾಸ್ಟಿಕ್ ಮಾಡೋಕ್ಕೆ ಅದು ಅವಶ್ಯಕತೆ ಅಲ್ವಾ, ಅದಕ್ಕೋಸ್ಕರ. ನೆಕ್ಸ್ಟ್ನೇ ಪಾಯಿಂಟ್ ಏನಂದರೆ ಕಬ್ಬಿಣ ಯಾಕಂದರೆ ಕೆಲವರು ಫ್ರಂಟ್ ಡಿಸೈನ್ಗೆ ಮತ್ತು ಕೆಲವು ಖಾಲಿ ಪ್ಲೇಸ್ಗಳಿರುತ್ತೆ, ಅಲ್ಲಿ ಕಬ್ಬಿಣದಿಂದ ಸ್ವಲ್ಪ ಡಿಸೈನ್ ಮಾಡ್ತಾರೆ. ನೋಡಿ, ನಾವು ಫ್ರಂಟ್ ಮುಂದ್ಗಡೆ ಮಾಡಿಸಿದ್ದೀವಿ ಕಬ್ಬಿಣದಿಂದ ಡಿಸೈನ್. ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ. ಅದಕ್ಕೋಸ್ಕರ ಕಬ್ಬಿಣ ಬೇಕಾಗುತ್ತೆ. ಮತ್ತು ಅಲ್ಲೊಂದು ಗಣಪತಿದು ಸ್ಟ್ಯಾಚು ಕಾಣಿಸ್ತಾ ಇದೆ ಅನಿಸುತ್ತೆ, ಅದು ಕಬ್ಬಿಣದಿಂದನೇ ಮಾಡಿಸಿರೋದು. ಅದು ರೆಡಿಮೇಡೇ ಸಿಗುತ್ತೆ. ನಾವು ಯಾವ ಡಿಸೈನ್ ಕೇಳ್ತೀವಿ ಆ ಡಿಸೈನ್ಗೆ ಮಾಡಿಕೊಡ್ತಾರೆ. ನಮಗೆ ಯಾಕಂದರೆ ಫ್ರಂಟಲ್ಲಿ ಸ್ವಲ್ಪ ಖಾಲಿ ಅಂತ ಕಾಣಿಸ್ತಾ ಇತ್ತು ಮೆಟ್ಲಿನ ಕೆಳಗಡೆ. ಅದಕ್ಕೋಸ್ಕರ ಅಲ್ಲೊಂದು ಗಣಪತಿದು ವಿಗ್ರಹ ಅಂದರೆ ಸ್ಟ್ಯಾಚ್ಯೂವನ್ನು ಹಾಕ್ಸೋಣ ಅಂದ್ಕೊಂಡು ಅದು ಕಬ್ಬಿಣದಿಂದ ಮಾಡಿಸ್ಕೊಂಡಿದ್ದೀವಿ. ಅದಕ್ಕೋಸ್ಕರ ಅದನ್ನು ಕೂಡ ನಾವು ಪ್ಲಾಸ್ಟಿಕ್ ಮಾಡೋ ಸಮಯದಲ್ಲೇ ಹಾಕಿಸ್ಕೋಬೇಕು. ನೋಡಿ, ಇದೇನೆ ಇಲ್ಲಿ ಸ್ವಲ್ಪ ಖಾಲಿ ಜಾಗ ಕಾಣಿಸ್ತಾ ಇತ್ತು, ಅದಕ್ಕೋಸ್ಕರ ಈ ಥರ ಗಣಪತಿದ್ದು ನಾವೊಂದು ಡಿಸೈನ್ನ ಮಾಡಿಸ್ಕೊಂಡಿದ್ದೀವಿ. ನೀವು ಕೂಡ ನಿಮ್ಗೆ ಯಾವ ಡಿಸೈನ್ ಬೇಕು ಅಥವಾ ಇದೇ ಥರ ಖಾಲಿ ಪ್ಲೇಸ್ ಇದ್ದರೆ ನೀವು ಕೂಡ ಕಬ್ಬಿಣದಿಂದ ಈ ಡಿಸೈನ್ನ ಮಾಡಿಸ್ಕೋಬೋದು. ಪ್ಲಾಸ್ಟಿಕ್ ಮಾಡೋ ಟೈಮಲ್ಲೇ ಮಾಡಿಸ್ಕೊಂಡ್ರೆ ಬೆಟರ್ ಅನಿಸುತ್ತೆ. ಪ್ಲಾಸ್ಟಿಕ್ ಮಾಡೋದಕ್ಕೆ ಇದೊಂದು ಪಾಯಿಂಟ್. ಇಷ್ಟೇ ಪ್ಲಾಸ್ಟಿಂಗ್ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ನಾನು ತಿಳಿಸಿದ್ದೀನಿ. ಹಾಗೆ ನಮ್ಮ ಮನೆಯ ಸುತ್ತಲೂ ಕೂಡ ಪ್ಲಾಸ್ಟಿಂಗ್ ಕಂಪ್ಲೀಟಾಗಿ ಮುಗಿದಿದೆ. 3/4% ಕೆಲಸ ನಡೆದಿದೆ. ಇನ್ನು 1/4% ಕೆಲಸ ಅಷ್ಟೇ ಇರೋದು. ಫ್ರಂಟ್ ಡಿಸೈನ್ ಮಾಡಬೇಕಾದ್ರೆ ಸ್ವಲ್ಪ ಕೆಲಸ ತಡೆಯುತ್ತೆ. ಇಲ್ಲೆಲ್ಲ ಪ್ಲಾಸ್ಟಿಂಗ್ ನೀಟಾಗಿ ಆಗಿದೆ. ಹಾಗೆ ನೀರನ್ನು ಹಾಕೋದ್ರಿಂದ ಪ್ಲಾಸ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಆದಷ್ಟು ನೀರನ್ನು ಹಾಕಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮನೆ ಕಟ್ತಾ ಇದ್ದರೆ, ಹಾಗೆ ಮನೆ ಕಟ್ಟಬೇಕು ಅನ್ನೋ ಪ್ಲ್ಯಾನ್ ಇರೋರಿಗೆ ಈ ವಿಡಿಯೋನ ಆದಷ್ಟು ಶೇರ್ ಮಾಡೋದ್ರಿಂದ ನಮ್ಮಂಥವ್ರಿಗೆ ಹೆಲ್ಪ್ ಆಗುತ್ತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದವರು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನೊಂದು ವಿಡಿಯೋ ಜೊತೆಲಿ ಬರುತ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.